Hi everybody, welcome to my YouTube channel Chemistry Kendra. Second PUC related to solid state. Some of the important questions which are asking your annual examinations, that too theory examinations. The first question, calculate the number of atoms present in simple cubic lattice and face centered cubic lattice, and third one is your body centered cubic lattice. ಈ ಮೂರಲ್ಲಿ ಒಂದು ಕ್ವಶನ್ ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಕೇಳ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನ್, ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲೆಟೈಸ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲೆಟೈಸ್ ಆ್ಯಂಡ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲೆಟೈಸ್. ಈ ಮೂರರಲ್ಲಿ ಕೂಡ ಒಂದು ಕ್ವಶನ್ ನಿಮಗೆ ಕೇಳ್ತಿರ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಥರ್ಡ್ ಒನ್, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಶಾಟ್ಕಿ ಡಿಫೆಕ್ಟ್ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ಈ ಮೂರಲ್ಲಿ ಮೂರು ಕ್ವಶನ್ಸು ನಿಮಗೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಹಾಗಾಗಿ ಈ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಅಂದರೆ ಯಾವ ಥರ ಕೇಳ್ತಾರೆ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಕ್ವಶನ್ ನಂಬರ್ 11, 2 marks, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಸಿಂಪಲ್ ಕ್ಯೂಬಿಕ್ ಬಾಡಿ ಸೆಂಟರ್ಡ್ FCC ಆ್ಯಂಡ್ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಶಾಟ್ಕಿ ಡಿಫೆಕ್ಟ್ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ಇವು ಎರಡು ಕ್ವಶನ್ನು ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಕೇಳ್ತಾರೆ 2 ಮಾರ್ಕಿಗೆ. ಅದೇ ರೀತಿಯಾಗಿ ಈ ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲೆಟೈಸ್, ಬಾಡಿ ಸೆಂಟರ್ಡ್ ಆ್ಯಂಡ್ ಫೇಸ್ ಸೆಂಟರ್ಡ್ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಎಲ್ಲಿ ಕೇಳ್ತಾರೆ ಅಂದರೆ 27th ಕ್ವಶನ್. ಅದು ಎಷ್ಟು ಮಾರ್ಕ್ಸಿಗೆ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಲೆಟ್ಸ್ ಡಿಸ್ಕಸ್ ಸಮ್ ಡೆಫಿನಿಷನ್ಸ್. ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಕ್ರಿಸ್ಟಲ್ ಲೆಟೈಸ್. ಸೊ ಕ್ರಿಸ್ಟಲ್ ಲೆಟೈಸ್ ಅಂದರೆ ಕ್ರಿಸ್ಟಲ್ ಲೆಟೈಸ್ ಇಟ್ ಈಸ್ ಅ 3-dimensional ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಅಂದರೆ ಇಲ್ಲಿ ದ ಪಾರ್ಟಿಕಲ್ಸ್ ಏನಾಗ್ತಾವ ಅಂದರೆ ಒಂದು ಆರ್ಡರ್ ಆಗಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಗಿ ನಿಮ್ಗೆ ಏನು ಸಿಗುತ್ತೆ ಅಂದರೆ 3-dimensional ಸ್ಟ್ರಕ್ಚರ್ ಸಿಗುತ್ತೆ. ಅದನ್ನೇನಂತ ಕರಿತೀವಿ ನಾವು ಕ್ರಿಸ್ಟಲ್ ಲೆಟೈಸ್ ಅಂತ ಕರಿತೀವಿ. ಒಂದು ಕ್ಯೂಬ್ ಕನ್ಸಿಡರ್ ಮಾಡಿ. ಸೊ ಇಟ್ ಈಸ್ ಅ ಕ್ಯೂಬ್ ವಿಚ್ ಈಸ್ ಅ 3 dimension. ಸೊ ಈ ಕ್ಯೂಬ್ ಕನ್ಸಿಡರ್ ಮಾಡಿದ್ರಿ ಅಂದರೆ ಕ್ಯೂಬಲ್ಲಿ ಫಸ್ಟ್ ಆಟಮ್ ಬರುತ್ತೆ ಆ್ಯಂಡ್ ಸೆಕೆಂಡ್ ಆಟಮ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಪಾರ್ಟಿಕಲ್, ಥರ್ಡ್ ಪಾರ್ಟಿಕಲ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಆ್ಯಂಡ್ 8th. ಸೊ ಈ ಥರ ನೀವು ಒಂದು ಕ್ಯೂಬ್ ಕನ್ಸಿಡರ್ ಮಾಡಿದ್ರಿ ಅಂದರೆ 8 ಪಾರ್ಟಿಕಲ್ ಬರುತ್ತೆ. ಸೊ ಒಂದು ಕ್ಯೂಬ್ ಕನ್ಸಿಡರ್ ಮಾಡಿದರೆ 8 ಪಾರ್ಟಿಕಲ್ ಬರುತ್ತೆ. ಸೊ ಇನ್ನೊಂದು ಕ್ಯೂಬ್ ತೊಗೊಂಡ್ರಿ ಅಂದರೆ ಈ 4 ಕ್ಯೂಬು ಸೆಕೆಂಡ್ ಕ್ಯೂಬಿಗೂ ಈ 4 ಪಾರ್ಟಿಕಲ್ ಸೆಕೆಂಡ್ ಕ್ಯೂಬಿಗೂ ಅಟ್ಯಾಚ್ ಆಗ್ತೈತಿ. ಆ್ಯಂಡ್ ನೆಕ್ಸ್ಟ್ ತೊಗೊಂಡ್ರಿ ಅಂದರೆ ನೆಕ್ಸ್ಟ್ ಇನ್ನೊಂದು ಪಾರ್ಟಿಕಲ್ ಇಲ್ಲಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಪಾರ್ಟಿಕಲ್. ಸೊ ಈ 2 ಕ್ಯೂಬ್ ತೊಗೊಂಡ್ರಿ ಅಂದರೆ ಇಲ್ಲಿ 4, ಇಲ್ಲಿ 4, ಇಲ್ಲಿ 4. ಸೊ ಈ ಥರ ಏನಾಗುತ್ತೆ ಅಂದರೆ ರೆಗ್ಯುಲರ್ ಆಗಿ ನಿಮ್ಮ ಪಾರ್ಟಿಕಲ್ಸ್ ಅರೇಂಜ್ ಆಗ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಕ್ಯೂಬು ಅದ್ರದ್ದು ಪಾರ್ಟಿಕಲ್ಸ್ ಆ್ಯಂಡ್ ನೆಕ್ಸ್ಟ್ ಕ್ಯೂಬು ಅದಕ್ಕೂ ಕೂಡ ಏನಾಗ್ತದೆ ನಿಮಗೆ ಪಾರ್ಟಿಕಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಕನ್ಸಿಡರ್ ಮಾಡಿದ್ರಿ ಅಂದರೆ ಇಲ್ಲೊಂದು ದೊಡ್ಡ ಪಾರ್ಟಿಕಲ್ ತೊಗೊಂಡು ನಾವು. ಸೊ ಈ ಪಾರ್ಟಿಕಲ್ ನೀವು ನೋಡಿದ್ರಿ ಅಂದರೆ ಈ ಪಾರ್ಟಿಕಲ್ ನಮ್ಗೆ ಎಷ್ಟು ಕ್ಯೂಬ್ ಜೊತೆ ಅಟ್ಯಾಚ್ ಆಗಿದೆ ಅಂದರೆ 4 ಕ್ಯೂಬ್. ಸೊ ಈ ಕ್ಯೂಬ್ಗೂ ಅಟ್ಯಾಚ್ ಆಗಿದೆ, ಈ ಕ್ಯೂಬ್ಗೂ ಅಟ್ಯಾಚ್ ಆಗಿದೆ ಆ್ಯಂಡ್ ಮೇಲ್ಗಡೆ ಕ್ಯೂಬು ಆ್ಯಂಡ್ ಈ ಕಡೆ ಇರೋ ಕ್ಯೂಬ್. ಸೊ ಈ ಸೆಂಟರಲ್ಲಿರೋ ಪಾರ್ಟಿಕಲ್ 4 ಕ್ಯೂಬ್ ಜೊತೆ ಅಟ್ಯಾಚ್ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಯೂಬ್ ಪಾರ್ಟಿಕಲ್ಸ್, ನೆಕ್ಸ್ಟ್ ಕ್ಯೂಬ್ ಪಾರ್ಟಿಕಲ್ಸ್. ಸೊ ಇದು ನಿಮಗೆ ಕೆಳಗಡೆ 3 ಕ್ಯೂಬ್ ಬರ್ತಾವು, ಅದೇ ರೀತಿಯಾಗಿ ಮೇಲ್ಗಡೆ 3 ಕ್ಯೂಬ್. ಸೊ ನೆಕ್ಸ್ಟ್ ತಗೊಂಡ್ರಿ ಅಂದರೆ ಕೆಳಗಡೆ ಇನ್ನೊಂದು ಕ್ಯೂಬು, ಅದರದ್ದು ಪಾರ್ಟಿಕಲ್ಸ್, ಅದರ ಮೇಲ್ಗಡೆ ಮತ್ತೊಂದು ಕ್ಯೂಬು ಆ್ಯಂಡ್ ಯು ವಿಲ್ ಗೆಟ್ ಅ particles, and next cube, next particles, and next cube, next particle, next cube, next particles, next cube and next particle. ಸೊ ಇಲ್ಲಿ ಏನಾಯಿತು ಅಂದರೆ ನಿಮ್ಮ ಎಲ್ಲ ಪಾರ್ಟಿಕಲ್ಸ್ನು ರೆಗ್ಯುಲರ್ ಆಗಿ ಅರೇಂಜ್ ಆಗಿದ್ದವು ಆ್ಯಂಡ್ 3 ಅಲ್ಲಿ ಅರೇಂಜ್ ಇದ್ದವು. ಅದಕ್ಕೆ ಇದನ್ನೇನಂತ ಕರಿತೀವಿ ನಾವು ಕಂಪ್ಲೀಟ್ ಪಿಕ್ಚರನ್ನು ಕ್ರಿಸ್ಟಲ್ ಲೆಟೈಸ್ ಅಂತ ಕರಿತೀವಿ. ಸೊ ಈ ಕ್ರಿಸ್ಟಲ್ ಲೆಟೈಸಲ್ಲಿ ಇನ್ನೊಂದು ಪಾರ್ಟಿಕಲ್ ಕನ್ಸಿಡರ್ ಮಾಡಿ. ಸೊ ಟೇಕ್ ದಿಸ್ ಅಂಡ್ ಟೇಕ್ ದಿಸ್ ಪಾರ್ಟಿಕಲ್. ಸೊ ಈ ಪಾರ್ಟಿಕಲ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಈ ಪಾರ್ಟಿಕಲ್ ಎಷ್ಟು ಕ್ಯೂಬ್ ಜೊತೆ ಅಟ್ಯಾಚ್ ಆಗಿರುತ್ತೆ ಅಂದರೆ ನಮಗೆ 8 ಕ್ಯೂಬ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಪಾರ್ಟಿಕಲ್ ನಮಗೆ 8 ಕ್ಯೂಬ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಅವು ಯಾವ್ಯಾವ ಅಂತ ನೋಡಿದ್ರಿ ಅಂದರೆ ದಿಸ್ ಈಸ್ ಯುವರ್ ಫಸ್ಟ್ ಕ್ಯೂಬ್ ಆ್ಯಂಡ್ ಇಟ್ ಈಸ್ ಯುವರ್ ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಅಂದರೆ ಈ 4 ಕ್ಯೂಬ್ಗಳು ಕೆಳಗಡೆ ಇರೋ ಕ್ಯೂಬ್ಸ್, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಆ್ಯಂಡ್
ಫೋರ್ತ್ ಒನ್ ಅಂದ್ರೆ ಈ ಸೆಂಟರ್ ಅಲ್ಲಿರೋ ಪಾರ್ಟಿಕಲ್ ಈ 4 ಕ್ಯೂಬ್ ಜೊತೆ ಈ ಸೆಂಟರ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಏನ್ ಮಾಡ್ಕೊಂಡಿದೆ, ಕೆಳಗಡೆ ಇರೋ 4 ಕ್ಯೂಬ್ ಜೊತೆ ಶೇರ್ ಮಾಡ್ಕೊಂಡಿದೆ. ಅದೇ ತರ ಮೇಲ್ಗಡೆ 4, ದಿಸ್ ಇಸ್ ಯುವರ್ ಇ, ಎಫ್, ಜಿ ಅಂಡ್ ಎಚ್. ಸೊ ಒಂದು ಪಾರ್ಟಿಕಲ್ ಏನಾಗುತ್ತೆ ಅಂದ್ರೆ 8 ಕ್ಯೂಬ್ ಜೊತೆ ಏನ್ ಮಾಡ್ಕೊಳ್ಳುತ್ತೆ, ಅದು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಸೊ ಒಂದು ಪಾರ್ಟಿಕಲ್ 8 ಕ್ಯೂಬ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬರೋದು ಇದರಲ್ಲಿ ಸ್ಮಾಲ್ ಯೂನಿಟ್ ಬರುತ್ತೆ, ಅದನ್ನೇನಂತ ಕರಿತೀವಿ ನಾವು ಯೂನಿಟ್ ಸೆಲ್. ಅಂದ್ರೆ ಆ ಕ್ರಿಸ್ಟಲ್ ಆಗ್ಬೇಕಾದ್ರೆ ನಿಮಗೆ ನಂಬರ್ ಆಫ್ ಕ್ಯೂಬ್ಸ್ ಸೇರಿ ಒಂದು ಕ್ರಿಸ್ಟಲ್ ಲ್ಯಾಟೈಸ್ ಆಗಿತ್ತು, ಆ ಒಂದು ಸ್ಮಾಲ್ ಪಾರ್ಟ್ ಏನಂತ ಕರಿತೀವಿ ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ. ಅದರ ಡೆಫಿನೇಷನ್ ನೋಡಿದ್ರಿ ಅಂದ್ರೆ ಇಟ್ ಈಸ್ ಅ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ಆಫ್ ಅ ಕ್ರಿಸ್ಟಲ್ ಲ್ಯಾಟೈಸ್ having the shape of crystal which when repeated in a 3-dimensional gives a crystal ಲ್ಯಾಟೈಸ್. ಅಂದ್ರೆ ಇದು ಏನಂದ್ರೆ ಈ ಕ್ರಿಸ್ಟಲ್ ಲ್ಯಾಟೈಸ್ ದಲ್ಲಿ ಇರ್ತಕ್ಕಂಥ ಒಂದು ಸ್ಮಾಲ್ ಪಾರ್ಟ್, ಆ ಸ್ಮಾಲ್ ಪಾರ್ಟ್ ನ ನೀವು ಪ್ರತಿ ಸಾರಿ ಕಂಟಿನ್ಯೂ ರಿಪೀಟ್ ಮಾಡಿ ಇಟ್ಕೋತಾ ಹೋದ್ರಿ ಅಂದ್ರೆ ನಮಗೇನ್ ಬರುತ್ತೆ ಅಂತ ಹೇಳ್ತಾರೆ ಅವರು, ಒಂದು 3-dimensional ಸ್ಟ್ರಕ್ಚರ್ ಬರುತ್ತೆ. ಆ 3-dimensional ಸ್ಟ್ರಕ್ಚರ್ ಬರಬೇಕಾದ್ರೆ ಏನ್ ಒಂದು ಸ್ಮಾಲ್ ಪಾರ್ಟ್ ಇರ್ತೈತಲ್ಲ ಅದನ್ನೇನಂತ ಕರಿತೀವಿ ಅಂದ್ರೆ ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ. ಸೊ ಈ ಒಂದು ಕ್ಯೂಬ್ ಏನಂತ ಕರಿತೀವಿ ನಾವು ಯೂನಿಟ್ ಸೆಲ್. ಸೊ ಈ ಕ್ಯೂಬ್ ಯಾವ ತರ ಆಗುತ್ತೆ ಅಂದ್ರೆ ದಿಸ್ ಈಸ್ ಅ ಫ್ರಂಟ್ ಫೇಸ್ ಆಫ್ ಯುವರ್ ಕ್ಯೂಬ್ ಅಂಡ್ ಇಟ್ ಈಸ್ ಯುವರ್ ಬ್ಯಾಕ್ ಫೇಸ್ ಆಫ್ ಅ ಕ್ಯೂಬ್ ಅಂಡ್ ಇಟ್ ಈಸ್ ಅಪ್ಪರ್ ಫೇಸ್ ಅಂಡ್ ಇಟ್ ಈಸ್ ಯುವರ್ ಲೋವರ್ ಫೇಸ್. ಸೊ ಒಂದು ಫೇಸು, ಅದರ ಹಿಂದ್ಗಡೆ ಇರೋದು 2, ಮೇಲ್ಗಡೆ ಇರೋದು 3, ಕೆಳಗಡೆ ಇರೋದು 4 ಅಂಡ್ ಇಲ್ಲೇನ್ ಬರುತ್ತಲ್ಲ ಇದು 5ನೇ ಫೇಸು ಅಂಡ್ ಈ ಕಡೆ ಬರೋದು ನಿಮಗೆ 6ನೇ ಫೇಸ್. ಅಂದ್ರೆ ಒಂದು ಕ್ಯೂಬ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ 6 ಫೇಸ್ ಬರ್ತವೆ. ಸೊ ಈ ಕ್ಯೂಬ್ ನ ನಾವು ಸ್ಪ್ಲಿಟ್ ಮಾಡಿ ನೋಡಿದ್ವಿ ಅಂದ್ರೆ ಇದು ನಿಮಗೆ ಫೇಸ್ ಬಿ, ಬಿದ್ ಫೇಸ್ ಇಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇ ಫೇಸ್, ಎಫ್ ಫೇಸ್, ಎ ಫೇಸ್ ಅಂಡ್ ಸಿ ಫೇಸ್ ಅಂಡ್ ಡಿ ಫೇಸ್. ಅಂದ್ರೆ ಈ ಕ್ಯೂಬ್ ಅಲ್ಲಿ ಏನ್ 6 ಫೇಸಸ್ ಇದಾವಲ್ಲ ಆ 6 ಫೇಸು ಏನಾಗುತ್ತೆ ಅಂದ್ರೆ ಈ ತರ ತೋರಿಸಬಹುದು ನಾವು. ಸೊ ಒಂದು ಕ್ಯೂಬ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ 6 ಫೇಸ್ ಇರುತ್ತೆ. 6 ಫೇಸ್ ಜೊತೆ ನಿಮಗೆ ಕ್ಯೂಬಿಗೆ 1, 2 and this is 3rd, 4th, 5th, 6th, 7th and 8th. ಸೊ ಒಂದು ಕ್ಯೂಬ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಪ್ರತಿಯೊಂದು ಕ್ಯೂಬಿಗೂ 6 ಫೇಸ್ ಇರ್ತಾವು. ಅದೇ ರೀತಿಯಾಗಿ 8 ಕಾರ್ನರ್ ಇರ್ತಾವೆ. ಇವು 8 ಕಾರ್ನರ್ ಫಾರ್ ಯುವರ್ ಕ್ಯೂಬ್ ಅಂಡ್ ಇವು 6 ಫೇಸ್ ಫಾರ್ ಯುವರ್ ಕ್ಯೂಬ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಯೂನಿಟ್ ಸೆಲ್. ಸೊ ನಮ್ಮ ಯೂನಿಟ್ ಸೆಲ್ ನ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತಾರೆ, ಮೇಜರ್ ಆಗಿ 3 ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಒನ್ ಎ, ಒಂದು ಕ್ಯೂಬ್ ಕನ್ಸಿಡರ್ ಮಾಡ್ರಿ. ಆ ಕ್ಯೂಬಿಗೆ ಏನು ಎಷ್ಟು ಕಾರ್ನರ್ ಇರ್ತಾವ ಅಂತ ಹೇಳಿದ್ವಿ ನಾವು, 8 ಕಾರ್ನರ್ ಇರ್ತಾವ ಅಂತ ಹೇಳಿದ್ವಿ. ದಟ್ಸ್ ಯುವರ್ ಫಸ್ಟ್ ಕಾರ್ನರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಟ್ತ್. ಸೊ ಯಾವಾಗ ನೀವು ಒಂದು ಕ್ಯೂಬಿಗೆ ನಿಮಗೆ ಓನ್ಲಿ ಆಟಮ್ಸ್, ಇವನ್ನೇನಂತ ಕರಿಬಹುದು ನಾವು, ಆಟಮ್ಸ್ ಅಂತ ಕರೀರಿ ಅಥವಾ ಪಾರ್ಟಿಕಲ್ ಅಂತ ಕರೀರಿ. ಯಾವಾಗ ನಮಗೆ ಆಟಮ್ಸ್ ಅಥವಾ ಪಾರ್ಟಿಕಲ್ಸ್ ಓನ್ಲಿ ಕಾರ್ನರ್ ಅಲ್ಲಿ ಇರ್ತಾವು ಅಂತದನ್ನ ಏನಂತ ಕರಿತೀವಿ ನಾವು ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಯುವರ್ ಫಸ್ಟ್ ಒನ್. ಸೆಕೆಂಡ್ ಒನ್ ನಿಮಗೆ ಅಗೇನ್ ಕನ್ಸಿಡರ್ ಅ ಕ್ಯೂಬ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಕಾರ್ನರ್ ಅಲ್ಲಿ ಆಟಮ್ ಇರ್ತಾವು 4 ಆಟಮ್, ಕೆಳಗಡೆ ಕಾರ್ನರ್ ಅಲ್ಲಿ ಆಟಮ್ 4 ಆಟಮ್. ಸೊ ಟೋಟಲ್ 8 ಕಾರ್ನರ್ ಅಲ್ಲಿ 8 ಆಟಮ್ ಇದ್ರೆ ಏನಂತ ಕರಿತೀವಿ ನಾವು ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಅಂತ ಕರಿತೀವಿ. ಈ 8 ಕಾರ್ನರ್ ಅಲ್ಲಿ ಪಾರ್ಟಿಕಲ್ ಪ್ರೆಸೆಂಟ್ ಇರ್ತೈತಿ. ಅಲಾಂಗ್ ವಿತ್ ದೀಸ್ 8 ಕಾರ್ನರ್ಸ್ ಇಫ್ ಅ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಅಟ್ ಸೆಂಟರ್ ಆಫ್ ದ ಕ್ಯೂಬ್, ನಿಮ್ಮ ಕ್ಯೂಬ್ ನಡ್ವರ್ಕ್ ಏನಾದ್ರೂ ಇನ್ನೊಂದು ಪಾರ್ಟಿಕಲ್ ಬಂತಂದ್ರ ಅದನ್ನೇನಂತ ಕರಿತೀವಿ ನಾವು ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್ ಅಂತ ಕರಿತೀವಿ. ಸೊ ಯಾವಾಗ ನಿಮ್ಮ 8 ಕಾರ್ನರ್ ಜೊತೆ ಒಂದು ಸೆಂಟರ್ ಆಫ್ ದ ಬಾಡಿ ಬಂತಂದ್ರೆ ಅದನ್ನ ನಾವು ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್ ಅಂತ ಕರಿತೀವಿ. ಥರ್ಡ್ ಒನ್ ಬಂದ್ಬಿಟ್ಟು ನಮಗೆ ಅಗೇನ್ ಕನ್ಸಿಡರ್ ಅ ಕ್ಯೂಬ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ 8 ಕಾರ್ನರ್ ಇರ್ತಾವು. 8 ಕಾರ್ನರ್ಗೂ ನಿಮಗೆ ಏನಾಗ್ತೈತಿ 8 ಪಾರ್ಟಿಕಲ್ ಇರುತ್ತೆ. ಸೊ 8 ಕಾರ್ನರ್ ಅಲ್ಲಿ 8 ಪಾರ್ಟಿಕಲ್ ಇರಬೇಕು. ಈ 8 ಪಾರ್ಟಿಕಲ್ ಜೊತೆ 6 ಫೇಸ್ ಇರ್ತವೆ. 6 ಫೇಸ್ ಅಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್. ಸೊ ಫಸ್ಟ್ ಫೇಸು ಸೆಕೆಂಡ್ ಫೇಸ್ ಅಲ್ಲಿ ನಿಮ್ಗೆ ಏನಿರ್ಬೇಕು ಪಾರ್ಟಿಕಲ್ ಇರಬೇಕು. ಅದ್ರ ಜೊತೆ
ನಿಮ್ಮ ಥರ್ಡ್ ಫೇಸ್ ಆ್ಯಂಡ್ ಫೋರ್ತ್ ಫೇಸ್, ಥರ್ಡು ಮತ್ತು ಫೋರ್ತ್ ಫೇಸಲ್ಲಿ ಏನಿರ್ಬೇಕು ನಿಮಗೆ ಪಾರ್ಟಿಕಲ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಫಿಫ್ತ್ ಮತ್ತು ಸಿಕ್ಸ್ತ್ ಫೇಸಲ್ಲಿ ಕೂಡ ಏನಿರ್ಬೇಕು ನಿಮಗೆ ಪಾರ್ಟಿಕಲ್ ಪ್ರೆಸೆಂಟ್ ಇರಬೇಕು. ಅಂದರೆ ಇಲ್ಲಿ ನಮಗೆ 8 ಕಾರ್ನರಲ್ಲಿ ಪಾರ್ಟಿಕಲ್ ಪ್ರೆಸೆಂಟ್ ಇರಬೇಕು. ಅದ್ರ ಜೊತೆ 6 ಫೇಸಸ್ಸಲ್ಲಿ ನಮಗೆ ಪಾರ್ಟಿಕಲ್ ಪ್ರೆಸೆಂಟ್ ಇದ್ದರೆ ಅದನ್ನೇನಂತ ಕರಿತೀವಿ ನಾವು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್ ಅಂತ ಕರಿತೀವಿ. ಯಾವಾಗ ನಮಗೆ ಕಾರ್ನರ್ ಜೊತೆ ಫೇಸಸ್ಸಲ್ಲೂ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್ ಅಂತ ಕರಿತೀವಿ. ಓನ್ಲಿ ಕಾರ್ನರಲ್ಲಿದ್ದರೆ ಸಿಂಪಲ್ ಲ್ಯಾಟೈಸ್ ಅಂತ ಕರಿತೀವಿ. ಕಾರ್ನರ್ ಜೊತೆಗೆ ಸೆಂಟರ್ ಆಫ್ ದ ಬಾಡಿ ಇದ್ದರೆ ಬಾಡಿ ಸೆಂಟರ್ಡ್ ಅಂತ ಕರಿತೀವಿ. ಕಾರ್ನರ್ ಜೊತೆ ಫೇಸಲ್ಲಿ ಪ್ರೆಸೆಂಟ್ ಇದ್ದರೆ ಫೇಸ್ ಸೆಂಟರ್ಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮೇನ್ ಕ್ವಶನ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಅ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಅಂಡ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್. ಸೊ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಅಂದ್ರೆ ನಾವು ಆಲ್ರೆಡಿ ನೋಡಿದ್ವಿ, ಒಂದು ಕ್ಯೂಬ್ ಪ್ರೆಸೆಂಟ್ ಇರಬೇಕು. ಆ ಕ್ಯೂಬಿಗೆ ಏನಿರ್ತೈತಿ ಓನ್ಲಿ ಪಾರ್ಟಿಕಲ್ಸ್ ಆರ್ ಆಟಮ್ಸ್ ಪ್ರೆಸೆಂಟ್ ಎಟ್ ಅ ಕಾರ್ನರ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿರೋದು ನಮ್ಗೆ ಏನು ಕೇಳಿದಾರೆ ಅವರು, ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಅ ಸಿಂಪಲ್ ಕ್ಯೂಬಿಕ್ ಆರ್ ಅ ಪ್ರಿಮಿಟಿವ್ ಕ್ಯೂಬಿಕ್ ಲ್ಯಾಟೈಸ್. ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಅಂತ ಕರಿತೀವಿ ಅಥವಾ ಪ್ರಿಮಿಟಿವ್ ಕ್ಯೂಬಿಕ್ ಲ್ಯಾಟೈಸ್ ಅಂತಾನು ಕರಿತೀವಿ. ಸೊ ಇದು ಕನ್ಸಿಡರ್ ಮಾಡಿದ್ರಿ ಅಂದರೆ ಇಲ್ಲಿ ನಿಮಗೆ ಫಸ್ಟ್ ಕಾರ್ನರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಆ್ಯಂಡ್ 8th. ಸೊ 8 ಕಾರ್ನರ್ ಇರೋದ್ರಿಂದ ಅದಕ್ಕೆ ಏನು ತಗೋತೀವಿ ನಾವು 8 ಎಟ್ ದ ಕಾರ್ನರ್. ಅಂದರೆ ಒಂದು ಪಾರ್ಟಿಕಲ್ ಒಂದು ಕಾರ್ನರ್ ಅಂತ ಕನ್ಸಿಡರ್ ಮಾಡ್ತಾ ಹೋದ್ವಿ ಅಂದ್ರೆ 8 ಕಾರ್ನರ್ ಪ್ರೆಸೆಂಟ್ ಐತಿ. ಈ ಒಂದು ಪಾರ್ಟಿಕಲ್ ಎಷ್ಟರ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ ಅಂದರೆ ಕ್ಯೂಬ್ ಎಷ್ಟು ಕ್ಯೂಬ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ ಅಂದರೆ 1/8. ಬಿಗಿನಿಂಗ್ ಸ್ಲೈಡಲ್ಲಿ ನೋಡಿದ್ವಿ ನಾವು, ಒಂದು ಪಾರ್ಟಿಕಲ್ 8 ಕ್ಯೂಬ್ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ 8 ಕಾರ್ನರ್ ಇಂಟು 1/8 ಕಾಂಟ್ರಿಬ್ಯೂಷನ್. ಅಂದರೆ ಈ ಒಂದು ಪಾರ್ಟಿಕಲ್ ಈ ಒಂದೇ ಕ್ಯೂಬಿಗೆ ಪ್ರೆಸೆಂಟ್ ಇರಲ್ಲ, ಈ ಒಂದು ಕ್ಯೂಬ್ ಜೊತೆ ಇದಕ್ಕಿನ್ನ ಎಷ್ಟು ಕ್ಯೂಬ್ ಇರ್ತಾವಂದ್ರೆ 7 ಕ್ಯೂಬ್ ಇರೋದ್ರಿಂದ ಕಾಂಟ್ರಿಬ್ಯೂಷನ್ ಏನಂತ ತಗೋತೀವಿ ನಾವು 1/8 ಅಂತ ತಗೋತೀವಿ. ಸೊ ಅದಕ್ಕಾಗಿ ನಂಬರ್ ಆಫ್ ಆಟಮ್ಸ್ ಆರ್ ಪಾರ್ಟಿಕಲ್ಸ್ ಎಷ್ಟಾಗುತ್ತೆ ಅಂದ್ರೆ ನಿಮ್ಮ ಸಿಂಪಲ್ ಕ್ಯೂಬಿಕಲ್ಲಿ 1 ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್. ಸೊ ಅಗೇನ್ ಕನ್ಸಿಡರ್ ಅ ಕ್ಯೂಬ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಆಫ್ ಅ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್. ಸೊ ಇದರಲ್ಲಿ ತಗೊಂಡ್ರು ಕೂಡ ನಿಮ್ಗೆ ಏನಿರುತ್ತೆ 4 ಮೇಲ್ಗಡೆ 4 ಕೆಳಗಡೆ ಟೋಟಲ್ 8 ಕಾರ್ನರ್ ಇರೋದ್ರಿಂದ ಏನಂತ ತಗೋತೀವಿ 8 ಕಾರ್ನರ್ಸ್ ಇಂಟು 1/8 ಕಾಂಟ್ರಿಬ್ಯೂಷನ್. ಸೊ 8 ಕಾರ್ನರ್ ಇದೆ, ಏನು ಒಂದು ಕಾರ್ನರ್ 8 ಜೊತೆ ಶೇರ್ ಆಗೋದ್ರಿಂದ 1/8 ಅಂತ ತಗೋತೀವಿ. ಇದ್ರ ಜೊತೆ ಒಂದು ನಮಗೆ ಬಾಡಿ ಸೆಂಟರಲ್ಲಿ ಪ್ರೆಸೆಂಟ್ ಇರೋದ್ರಿಂದ +1 ಎಟ್ ಅ ಬಾಡಿ ಸೆಂಟರ್ಡ್ ಅಂತ ಕೌಂಟ್ ಮಾಡ್ಕೋತೀವಿ. ಸೊ ಇದು ಪಾರ್ಟಿಕಲ್ಸ್ ಪ್ರೆಸೆಂಟ್ ಎಟ್ ಅ ಕಾರ್ನರ್ ಆ್ಯಂಡ್ ಪಾರ್ಟಿಕಲ್ ಪ್ರೆಸೆಂಟ್ ಎಟ್ ಅ ಬಾಡಿ ಸೆಂಟರ್. ಸೊ ಬಾಡಿ ಸೆಂಟರ್ 1 ಕಂಪ್ಲೀಟ್ ಆಗಿ ಯಾಕೆ ತಗೋತೀವಿ ಅಂದ್ರೆ ಸೆಂಟರ್ ಆಫ್ ದ ಬಾಡಿ ಇರೋದ್ರಿಂದ ಇಟ್ ವಿಲ್ ನಾಟ್ ಶೇರ್ ವಿತ್ ಎನಿ ಅದರ್ ಕ್ಯೂಬ್ಸ್. ಅಂದರೆ ಬೇರೆ ಯಾವ ಕ್ಯೂಬ್ ಜೊತೆನೂ ಇದು ಶೇರ್ ಆಗಲ್ಲ. ಅದಕ್ಕಾಗಿ ಕಂಪ್ಲೀಟ್ 1 ಅಂತ ತಗೊಂಡ್ರಿ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಅ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್ ಆರ್ 2. ಸೊ ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್ ಬರುತ್ತೆ ನಿಮಗೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಆರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್. ಸೊ ಕ್ಯೂಬ್ ಬರುತ್ತೆ, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಅ ನಂಬರ್ ಆಫ್ ಆಟಮ್ಸ್ ಆ್ಯಂಡ್ 8 ಕಾರ್ನರಲ್ಲಿ 8 ಪಾರ್ಟಿಕಲ್ ಪ್ರೆಸೆಂಟ್ ಇರುತ್ತೆ. ಅದನ್ನು ಬರ್ಕೋತೀರಿ ಆಸ್ ಇಟ್ ಈಸ್ 8 ಎಟ್ ಅ ಕಾರ್ನರ್ 1/8 ಕಾಂಟ್ರಿಬ್ಯೂಷನ್. ಆ್ಯಂಡ್ ಸೆಕೆಂಡ್ ಇಲ್ಲಿ ನೀವು ಫೇಸ್ ಅಂತ ತಗೋತೀವಿ. ಸೊ ಒಂದು ಫೇಸಿಗೆ 1, ಸೆಕೆಂಡ್ ಫೇಸಿಗೆ 1. ಸೊ ಇದು ಏನಾಗ್ತೈತಿ ಅಂದ್ರೆ 2 ಜೊತೆ ಶೇರ್ ಆಗ್ತೈತಿ. ಸೊ ಇದು ಒಂದು ಕ್ಯೂಬು, ಇದು ಸೆಕೆಂಡ್ ಕ್ಯೂಬು. ಇಲ್ಲಿ ಏನಾದರೂ ನಮಗೆ ಆಟಮ್, ಇದನ್ನ ನಾವು ಫೇಸ್ ಅಂತ ಕರಿತೀವಿ. ಇದು ಒಂದು ಫೇಸು, ಇಲ್ಲಿರೋದು ನಿಮ್ಮ ಸೆಕೆಂಡ್ ಫೇಸು, ಇದು ಥರ್ಡು, ಇದು ಫೋರ್ತು, ಒಂದು ಫ್ರಂಟು ಮತ್ತು ಒಂದು ಬ್ಯಾಕ್ ಬರುತ್ತೆ. ಸೊ ಈ ಫೇಸ್ ಕೌಂಟ್ ಮಾಡ್ಕೊ. ಈ ಫೇಸಲ್ಲಿ ಆಟಮ್ ಏನಾದರೂ ಪ್ರೆಸೆಂಟ್ ಇದ್ದರೆ ಈ ಕ್ಯೂಬಿಗೂ ಕನ್ಸಿಡರ್ ಆಗುತ್ತೆ, ಈ ಕ್ಯೂಬಿಗೂ ಕನ್ಸಿಡರ್ ಆಗುತ್ತೆ. ಅಂದರೆ ಒಂದು ಫೇಸಲ್ಲಿ ಆಟಮ್ ಏನಾದರೂ ಪ್ರೆಸೆಂಟ್ ಇತ್ತಂದರೆ ಅರ್ಧ ಒಂದು ಕ್ಯೂಬ್ ಒಳಗಿರುತ್ತೆ ಆ್ಯಂಡ್ ಇನ್ನರ್ಧ ಇನ್ನೊಂದು ಕ್ಯೂಬ್ ಒಳಗಿರುತ್ತೆ. ಅದಕ್ಕಾಗಿ ಇಲ್ಲಿರೋದು ಈ ಕಡೆ ಕ್ಯೂಬ್ ಜೊತೆ ಶೇರ್ ಆಗುತ್ತೆ ಆ್ಯಂಡ್ ಇಲ್ಲಿರೋದು ಅದರ ನೆಕ್ಸ್ಟ್ ಕ್ಯೂಬ್ ಜೊತೆ ಶೇರ್ ಆಗುತ್ತೆ. ಅದೇ ಥರ ಇಲ್ಲಿ ಮೇಲ್ಗಡೆ ಐತಿ, ಇದ್ರ ಮೇಲ್ಗಡೆ ಇನ್ನೊಂದು ಕ್ಯೂಬ್ ಇಟ್ಟರೆ ಅಂದರೆ ಈ ಕ್ಯೂಬಿಗೂ ಆಗುತ್ತೆ, ಈ ಕ್ಯೂಬಿಗೂ. ಆ್ಯಂಡ್ ಇಲ್ಲಿ ಕೆಳಗಡೆ ಒಂದು ಕ್ಯೂಬ್ ಇಟ್ಟರೆ ಅಂದರೆ
ಇದು ಏನಾಗುತ್ತೆ ಈ ಕ್ಯೂಬ್ ಜೊತೆ ಶೇರ್ ಆಗುತ್ತೆ ಮತ್ತೆ ಕೆಳಗಡೆ ಕ್ಯೂಬ್. ಅದೇ ತರ ಫ್ರಂಟು ಮತ್ತೆ ಬ್ಯಾಕ್ ಅಲ್ಲಿ ಇರೋದನ್ನು ಶೇರ್ ಆಗೋದ್ರಿಂದ ಇದನ್ನೇನಂತ ತಗೋತೀವಿ ನಾವು 6 ಫೇಸ್. ಪ್ರೆಸೆಂಟ್ ಇರೋದು ನಮಗೆ 6 ಫೇಸ್ ಐತಿ. ಒಂದು ಫೇಸ್ ಏನಾಗುತ್ತೆ ಅಂದ್ರೆ ಕಾಂಟ್ರಿಬ್ಯೂಷನ್ ನಿಮಗೆ 1/2 ಆಗೋದ್ರಿಂದ 6 at a phase into 1/2 ಕಾಂಟ್ರಿಬ್ಯೂಷನ್. ಇದ್ರ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಟೋಟಲ್ ಬರೋದು 4 ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್. ಈ ಮೂರಲ್ಲಿ ನಿಮಗೆ ಒಂದು ಮೋಸ್ಟ್ ಆಫ್ ದ ಟೈಮ್ ಥಿಯರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಕ್ಯಾಲ್ಕುಲೇಷನ್ ಆಫ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್. ಸೊ ಸಿಂಪಲ್ ಕ್ಯೂಬಿಕ್ ಅಥವಾ ಪ್ರಿಮಿಟಿವ್ ಲ್ಯಾಟೈಸ್ ಅಂತ ಕರೀತೀವಿ. ದ ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಅಂದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಡೆಫಿನೇಷನ್ ನಮಗೆ ಒಂದು ಕ್ಯೂಬ್ ಅನ್ನು ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಆ ಕ್ಯೂಬ್ ಅಲ್ಲಿ ಎಷ್ಟು ಸ್ಪೇಸ್ ನಮ್ಮ ಪಾರ್ಟಿಕಲ್ ಅಕ್ಯುಪೈ ಮಾಡ್ಕೊಂಡೈತಿ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಸಿಂಪಲ್ ಕ್ಯೂಬಿಕ್ ನೋಡಿದ್ರಿ ಅಂದ್ರೆ ಕನ್ಸಿಡರ್ ಅ ಕ್ಯೂಬ್. ಸೊ ಒಂದು ಕ್ಯೂಬ್ ಕನ್ಸಿಡರ್ ಮಾಡ್ರಿ, ಅದರದ್ದು ಲೆಟ್ ದ ಎಡ್ಜ್ ಲೆಂತ್ ಆಫ್ ಅ ಯೂನಿಟ್ ಸೆಲ್ ಬಿ ಎ. ಅಂದ್ರೆ ಇದೇನ್ ಲೆಂತ್ ಐತಲ್ಲ ಈ ಲೆಂತ್ ಏನಂತ ಕೌಂಟ್ ಮಾಡ್ಕೋರಿ, ಎ ಅಂತ ತಗೋರಿ. ಅಂಡ್ ರೇಡಿಯಸ್ ಆಫ್ ಅ ಈಚ್ ಪಾರ್ಟಿಕಲ್ ಆಟಮ್, ಈಚ್ ಪಾರ್ಟಿಕಲ್ ಆರ್ ಆಟಮ್ ಈಸ್ ಆರ್. ಅಂದ್ರೆ ನಾವು ಪ್ರತಿಯೊಂದು ಕಾರ್ನರ್ಗೂ ಒಂದೊಂದು ಆಟಮ್ ಇರ್ತೈತಿ ಅಂತ ಹೇಳಿದ್ವಿ. ಈ ಕಾರ್ನರ್ ಅಲ್ಲಿ ಒಂದು ಆಟಮ್ ಕನ್ಸಿಡರ್ ಮಾಡ್ಕೊಂಡ್ರಿ ಅಂದ್ರ ಅದರದ್ದು ರೇಡಿಯಸ್ ಏನಂತ ತಗೋತೀವಿ ನಾವು, ಆರ್ ಅಂತ ತಗೋತೀವಿ. ಅದೇ ರೀತಿಯಾಗಿ ಈ ಕಾರ್ನರ್ ಅಲ್ಲಿ ಒಂದು ಆಟಮ್ ಕನ್ಸಿಡರ್ ಮಾಡ್ರಿ, ಅದರದ್ದು ರೇಡಿಯಸ್ ಕೂಡ ಆರ್ ಅಂತ ಕನ್ಸಿಡರ್ ಮಾಡ್ರಿ. ಅಂದ್ರೆ ಪಾರ್ಟಿಕಲ್ ಏನಿರ್ತೈತಲ್ಲ ಆ ಪಾರ್ಟಿಕಲ್ ರೇಡಿಯಸ್ ಏನಂತ ತಗೋತೀರಿ, ಆರ್ ಅಂತ ತಗೊಂಡ್ರಿ ಅಂದ್ರ ಇದು ಟೋಟಲ್ ಏನಾಗುತ್ತೆ ನಮಗೆ 2r ಅಂತ ಆಗುತ್ತೆ. ಸೊ ಈ ಲೆಂತ್ ನಾವು ಎ ಅಂತ ತಗೋತೀವಿ ಅಥವಾ 2r ಅಂತ ತಗೋತೀವಿ. ಸೊ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ಸೆಲ್. ಸೊ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಅಲ್ಲಿ ನಮ್ಗೆ ಎಷ್ಟು ಆಟಮ್ ಇರ್ತಾವ ಅಂತ ಡಿಸ್ಕಸ್ ಮಾಡಿದ್ವಿ. 1 ಇರ್ತೈತಿ ಅಂತ ಗೊತ್ತಿತ್ತು. ಸೊ ಇಟ್ ಈಸ್ ಟೇಕನ್ ಆಸ್ ಅ 1. ಸೊ ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಆರ್ ಆಟಮ್. ಸೊ ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಆರ್ ಆಟಮ್ ನಾವು 4/3 πr ಕ್ಯೂಬ್ ಯಾಕೆ ತಗೋತೀವಿ ಅಂದ್ರೆ ಈ ಆಟಮ್ ಆರ್ ಪಾರ್ಟಿಕಲ್ ವಿಚ್ ಈಸ್ ಸ್ಪೆರಿಕಲ್ ಇನ್ ನೇಚರ್. ಸೊ ವಾಲ್ಯೂಮ್ ಸ್ಪೆರಿಕಲ್ ನಮ್ದು 4/3 πr ಕ್ಯೂಬ್ ಆಗುತ್ತೆ. ಅದೇ ತರ ವಾಲ್ಯೂಮ್ ಆಫ್ ಕ್ಯೂಬ್ ಆರ ಯೂನಿಟ್ಸ್ ಅಲ್ಲಿ ಏನು ತಗೋತೀವಿ ಅಂದ್ರೆ ಎ ಕ್ಯೂಬ್ ತಗೋತೀವಿ. ಎ ಅಂದ್ರೆ ಎಷ್ಟು ನಮ್ಗೆ ಇಲ್ಲಿ 2r. ಸೊ ಎ ಕ್ಯೂಬ್ ಈಕ್ವಲ್ಸ್ ಟು 2r ಕ್ಯೂಬ್ ವಿಚ್ ಈಸ್ ಈಕ್ವಲ್ಸ್ ಟು 8r ಕ್ಯೂಬ್. ಸೊ ಇದು ನಮ್ದು ಎಲ್ಲ ಕ್ಯಾಲ್ಕುಲೇಷನ್. ಸೊ ನೆಕ್ಸ್ಟ್ ಬರೋದು ನಮಗೆ ವಾಲ್ಯೂಮ್ ಅಕ್ಯುಪೈಡ್ ಬೈ ದ 1 ಪಾರ್ಟಿಕಲ್. ಸೊ ವಾಲ್ಯೂಮ್ ಅಕ್ಯುಪೈಡ್ ಬೈ ದ 1 ಪಾರ್ಟಿಕಲ್ ಅಂತ ಯಾಕೆ ತಗೋತೀವಿ ಅಂದ್ರೆ ಸಿಂಪಲ್ ಕ್ಯೂಬಿಕ್ ಅಲ್ಲಿ ನಮ್ಮ ನಂಬರ್ ಆಫ್ ಆಟಮ್ಸ್ ಎಷ್ಟಾಗ್ತವು, ಓನ್ಲಿ 1 ಇರೋದ್ರಿಂದ ದ ವಾಲ್ಯೂಮ್ ಅಕ್ಯುಪೈಡ್ ಬೈ 1 ಪಾರ್ಟಿಕಲ್ ಅಂತ ತಗೊಂಡ್ರಿ ಅಂದ್ರೆ ದಟ್ ವಿಲ್ ಬಿ ಯುವರ್ 4/3 πr ಕ್ಯೂಬ್ ಆಗುತ್ತೆ. ಸೊ ನಾವು ಮಾಡಬೇಕಾಗಿರೋದು ಕ್ಯಾಲ್ಕುಲೇಷನ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂದ್ರೆ ನಿಮಗೆ ವಾಲ್ಯೂಮ್ ಅಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಇಂಟು 100 ಯಾಕೆ ಮಾಡ್ತೀವಿ ಅಂದ್ರೆ ನಾವು ವಿ ಆರ್ ಕ್ಯಾಲ್ಕುಲೇಟಿಂಗ್ ಪರ್ಸೆಂಟೇಜ್. ನಮಗೆ ವಾಲ್ಯೂಮ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ ಗೊತ್ತೈತಿ, ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ಲು ಗೊತ್ತೈತಿ. ಸೊ ವಾಲ್ಯೂಮ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ ನಿಮ್ಗೆ ಎಲ್ಲೈತಿ ಅಂದ್ರೆ ಇಲ್ಲೈತಿ, ದಟ್ ಈಸ್ ಯುವರ್ 4 πr ಕ್ಯೂಬ್. 4 πr ಕ್ಯೂಬ್ ಬರೀತೀರಿ. ಅಂಡ್ ನೆಕ್ಸ್ಟ್ ನಿಮ್ದು ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ದಟ್ ಈಸ್ 8r ಕ್ಯೂಬ್. 8r ಕ್ಯೂಬ್ ಅಂತ ಬರ್ಕೋತೀರಿ ಇಂಟು 100. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರಿ ಅಂದ್ರೆ ನಿಮ್ಗೆ ಬರೋದು 4 πr ಕ್ಯೂಬ್ ಡಿವೈಡ್ ಬೈ 3 ಇಂಟು 8r ಕ್ಯೂಬ್. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರಿ ಅಂದ್ರೆ ಯು ವಿಲ್ ಗೆಟ್ ಪೈ ಡಿವೈಡೆಡ್ ಬೈ r ಇಂಟು 100. ದ ಪರ್ಸೆಂಟೇಜ್ ಆಫ್ ಯುವರ್ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಈಸ್ 52.4. So this is a packing efficiency for simple cubic lattice or a primitive unit cell. And second one ಬಂದ್ಬಿಟ್ಟು ನಿಮ್ದು calculation of packing efficiency of face centered cubic lattice. Again consider a cube. Let the edge length of a unit cell be a. ಅಂದ್ರೆ ಇದ್ರದ್ದು edge length ಏನ್ ಬರುತ್ತಲ್ಲ ಇದನ್ನ ಏನಂತ ಕನ್ಸಿಡರ್ ಮಾಡ್ರಿ, again a ಅಂತ ಕನ್ಸಿಡರ್ ಮಾಡ್ರಿ. And second point is your ರೇಡಿಯಸ್ ಆಫ್ ಈಚ್ ಪಾರ್ಟಿಕಲ್ ಆರ್ ಆಟಮ್ ಈಸ್ ಆರ್. ಅಂದ್ರೆ ನೀವು ಫೇಸ್ ಸೆಂಟರ್ಡ್ ಅಲ್ಲಿ ಏನಂತ ತಗೊಂಡಿದ್ರಿ, ಫೇಸ್ ಅಲ್ಲಿ ಕೂಡ ಆಟಮ್ ಇರುತ್ತೆ ಮತ್ತೆ ಅದ್ರ ಜೊತೆ ಕಾರ್ನರ್ ಅಲ್ಲಿ ಕೂಡ ಆಟಮ್ ಇರುತ್ತೆ.
ಆ ಆಟಮ್ ಅಥವಾ ಆ ಪಾರ್ಟಿಕಲ್ ರೇಡಿಯಸ್ ಏನಂತ ಕನ್ಸಿಡರ್ ಮಾಡ್ರಿ, ಆರ್ ಅಂತ ಕನ್ಸಿಡರ್ ಮಾಡಿ. ಟೇಕ್ ಅ ಪಾರ್ಟಿಕಲ್ ಒನ್ ಎಟ್ ಕಾರ್ನರ್, ಟೇಕ್ ಅ ಪಾರ್ಟಿಕಲ್ ಎಟ್ ಅನದರ್ ಕಾರ್ನರ್ ಅಂಡ್ ನೆಕ್ಸ್ಟ್ ಪಾರ್ಟಿಕಲ್ ಈಸ್ ಎಟ್ ಫೇಸ್ ಸೆಂಟರ್. ಇದು ಒಂದು ಕಾರ್ನರ್ ಅಲ್ಲಿ ಇರ್ತಕ್ಕಂಥ ಆಟಮು, ಇದು ಸೆಕೆಂಡ್ ಕಾರ್ನರ್ ಅಲ್ಲಿ ಇರ್ತಕ್ಕಂಥ ಆಟಮು, ಇದು ನಿಮ್ಮ ಸೆಂಟರ್ ಅಲ್ಲಿ ಇರ್ತಕ್ಕಂಥ ಆಟಮು. ಇದ್ರದ್ದು ರೇಡಿಯಸ್ ಆರ್ ಅಂತ ತಗೋತೀರಿ. ಇದ್ರ ಟೋಟಲ್ ರೇಡಿಯಸ್ ಅಥವಾ ಇದು ಟೋಟಲ್ ಲೆಂತ್ ಎಷ್ಟಾಗುತ್ತೆ ಅಂದ್ರೆ ನಮಗೆ 4r ಆಗುತ್ತೆ. ಇಲ್ಲಿ ತಗೋತೀವಿ ನೋಡ್ರಿ, ಇದು ನಿಮ್ಮ ದ ಫೇಸ್ ಡೈಗೋನಲ್ ಬಿ ಎಕ್ಸ್. ಫೇಸ್ ಡೈಗೋನಲ್ ಅಂದ್ರೆ ಇದು ಈ ಫೇಸ್ ಅಲ್ಲಿ ಒಂದ್ ಸೆಂಟರ್ ಇಂದ ಇನ್ನೊಂದು ಸೆಂಟರ್ಗೆ ಏನ್ ಹಾಕ್ತಿವಲ್ಲ ಇನ್ನು ಅದನ್ನ ಫೇಸ್ ಡೈಗೋನಲ್ ಅಂತ ಕರಿತೀವಿ. ಅದನ್ನ ಎಕ್ಸ್ ಈಸ್ ಈಕ್ವಲ್ಸ್ ಟು 4r ಅಂತ ತಗೋತೀವಿ. ಸೊ ಎಕ್ಸ್ ಈಕ್ವಲ್ಸ್ ಟು 4r ಅಂತ ತಗೋತೀವಿ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 1r, ಇಲ್ಲಿಂದ ಇಲ್ಲಿವರೆಗೂ 2r. ಇದನ್ನ ಯಾಕೆ 2r ಅಂತ ತಗೋತೀವಿ ಅಂದ್ರೆ ಇದು ಡಯಾಮೀಟರ್, ಇದು ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ನಮಗೆ ಡಯಾಮೀಟರ್. ಡಯಾಮೀಟರ್ ಈಕ್ವಲ್ಸ್ ಟು ಏನಿರುತ್ತೆ ನಮಗೆ 2r ಇರುತ್ತೆ. ಮೇಲ್ಗಡೆ ಅದೊಂದು r, ಇದು 2r ಎಷ್ಟಾಯ್ತು 3r ಆಯ್ತು. ಅಂಡ್ ಇದು ಕೆಳಗಡೆ ಇನ್ನೊಂದು r, ದ ಟೋಟಲ್ ಎಷ್ಟಾಗುತ್ತೆ ನಮಗೆ 4r ಆಗುತ್ತೆ. ನೆಕ್ಸ್ಟ್ ಕನ್ಸಿಡರ್ ಅ ಟ್ರಯಾಂಗಲ್. ಟ್ರಯಾಂಗಲ್ ಕನ್ಸಿಡರ್ ಮಾಡ್ರಿ, ಎ ಬಿ ಅಂಡ್ ಸಿ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ. ಈ ಟ್ರಯಾಂಗಲ್ ಸಪರೇಟ್ ತಗೋರಿ. ಸೊ ದಿಸ್ ಈಸ್ ಯುವರ್ ಎ ಬಿ ಸಿ ಟ್ರಯಾಂಗಲ್. ಪಾರ್ಟಿಕಲ್ ಅಟ್ ಒನ್ ಸೆಂಟರ್, ಪಾರ್ಟಿಕಲ್ ಅಟ್ ಇದು ನೋಡಿ ಈ ಸೆಂಟರ್ ಪಾರ್ಟಿಕಲ್ ಬಂತಲ್ಲ ಅದರದ್ದು ರೇಡಿಯಸ್ ಆರ್ ಅಂತ ತಗೋತೀವಿ. ಸೆಕೆಂಡ್ ಎಟ್ ಕಾರ್ನರ್ ಅಂಡ್ ಅದರದ್ದು ರೇಡಿಯಸ್ ಆರ್. ಅಂಡ್ ನೆಕ್ಸ್ಟ್ ಫೇಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಅದರದ್ದು ರೇಡಿಯಸ್ ಕೂಡ ಏನಾಗುತ್ತೆ ನಿಮಗೆ 2r. ದ ಟೋಟಲ್ ಲೆಂತ್ ವಿಲ್ ಬಿ 4r ಆರ್ ಇಟ್ ಈಸ್ ಟೇಕನ್ ಆಸ್ ಅ ಎಕ್ಸ್. ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಸೊ ಎ ಸಿ ಸ್ಕ್ವೇರ್ ಅಂದ್ರೆ ಎ ಸಿ ಅಂದ್ರೆ ಏನು ಗೊತ್ತೈತಿ ನಿಮಗೆ ಎಕ್ಸ್ ಐತಿ, ಅದಕ್ಕೆ ಎಕ್ಸ್ ಸ್ಕ್ವೇರ್ ತಗೋತೀರಿ. ಎ ಬಿ ಅಂದ್ರೆ ಏನೈತಿ ಎ ಐತಿ, ಎ ಸ್ಕ್ವೇರ್ ತಗೋತೀರಿ. ಬಿ ಸಿ ಅಂದ್ರೆ ಅಗೇನ್ ಎ ಐತಿ, ಎ ಸ್ಕ್ವೇರ್ ತಗೋತೀರಿ. ಸೊ ಇದು ಏನಾಗುತ್ತೆ ನಿಮಗೆ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 2a ಸ್ಕ್ವೇರ್ ಆಗುತ್ತೆ. ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಟು √2a. ಎಕ್ಸ್ ಈಕ್ವಲ್ಸ್ ಟು ಏನು ಬಂತು ನಮ್ಗೆ ಇಲ್ಲಿ √2a ಬಂತು. ಬಟ್ ನಮ್ಗೆ ಎಕ್ಸ್ ಅಂದ್ರೆ ಏನು ಗೊತ್ತೈತಿ 4r ಐತಿ. ಸೊ ಅದನ್ನ ಇಂಟರ್ಚೇಂಜ್ ಮಾಡಿದ್ರಿ ಅಂದ್ರೆ 4r ಇಸ್ ಈಕ್ವಲ್ಸ್ ಟು √2a ಆಗುತ್ತೆ. ಆರ್ ಎ ಇಸ್ ಈಕ್ವಲ್ಸ್ ಟು 4r ಡಿವೈಡೆಡ್ ಬೈ √2 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ 4r ನಾವು ಈ 4r ಯಾವ ತರ ಬರಿಬಹುದು ಅಂದ್ರೆ 2 ಇಂಟು √2 ಇಂಟು √2 ಇಂಟು r. ಈ 2 ಇಂಟು √2 ಏನಾಗುತ್ತೆ ಅಂದ್ರೆ ನಮಗೆ 4 ಆಗ್ತದೆ. ಸೊ ಡಿವೈಡೆಡ್ ಬೈ √2 ಬರೆದ್ರಿ ಅಂದ್ರೆ ಈ ಒಂದು √2 ಇಲ್ಲಿರೋದು ಒಂದು √2 ಕ್ಯಾನ್ಸಲ್ ಆಯ್ತು ಅಂದ್ರೆ ನಮಗೆ ಫೈನಲ್ ಆಗಿ ಏನು ಉಳಿಯುತ್ತೆ ಅಂದ್ರೆ a ಇಸ್ ಈಕ್ವಲ್ಸ್ ಟು 2√2 ಇಂಟು r ಉಳಿಯುತ್ತೆ. ಸೊ a ಈಕ್ವಲ್ಸ್ ಟು ಏನು ಬಂತು ನಮಗೆ 2√2 ಇಂಟು r ಬರುತ್ತೆ. ಅಂಡ್ r ಈಕ್ವಲ್ಸ್ ಟು a ಡಿವೈಡೆಡ್ ಬೈ 2√2 ಆಗುತ್ತೆ. ಸೊ ಈ r ನಮಗೆ ಎಲ್ಲ ಆಗುತ್ತೆ ಅಂದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇಕಾಗುತ್ತೆ r ಈಕ್ವಲ್ಸ್ ಟು a ಡಿವೈಡೆಡ್ ಬೈ 2√2. a ಈಕ್ವಲ್ಸ್ ಟು 2 ಇಂಟು √2 ಇಂಟು r. ಸೊ ನೆಕ್ಸ್ಟ್ ಮೂವಿಂಗ್ ಆನ್, ವಾಲ್ಯೂಮ್ ಆಫ್ ದ ಕ್ಯೂಬ್ ಆರ್ ಅ ಯೂನಿಟ್ ಸೆಲ್. ಸೊ ಯೂನಿಟ್ ಸೆಲ್ ವಾಲ್ಯೂಮ್ ನಮ್ಗೆ ಏನಿರುತ್ತೆ a ಕ್ಯೂಬ್ ಇರುತ್ತೆ. ಅಂಡ್ ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ ಏನಿರುತ್ತೆ 4/3 pi r ಕ್ಯೂಬ್ ಇರುತ್ತೆ. ಅಂಡ್ ನಂಬರ್ ಆಫ್ ಆಟಮ್ಸ್ ಆರ್ ಪಾರ್ಟಿಕಲ್ಸ್ ಇನ್ ಯೂನಿಟ್ ಸೆಲ್. ಸೊ ಫೇಸ್ ಸೆಂಟರ್ಡ್ ಆಗಿರೋದ್ರಿಂದ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಬರ್ತಾವ ನಮಗೆ 4 ಇರ್ತಾವ. ಸೊ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಎ ಕ್ಯೂಬ್. ಎ ಅಂದ್ರೆ ನಮ್ಗೆ ಅಲ್ಲಿ ಗೊತ್ತಿತ್ತು 2 ಇಂಟು √2 ಇಂಟು r. ಅದನ್ನ ಏನು ಮಾಡ್ತೀವಿ ಹೋಲ್ ಕ್ಯೂಬ್ ಮಾಡ್ಕೊಂಡ್ರಿ ಅಂದ್ರೆ ಕ್ಯೂಬ್ದು ನಿಮಗೆ ವಾಲ್ಯೂಮ್ ಬರುತ್ತೆ. ಅಂಡ್ ವಾಲ್ಯೂಮ್ ಆಫ್ ಅ ಪಾರ್ಟಿಕಲ್ 4/3 pi r ಕ್ಯೂಬ್. ನೆಕ್ಸ್ಟ್ ದ ವಾಲ್ಯೂಮ್ ಅಕ್ಯುಪೈಡ್ ಬೈ ದ 4 ಪಾರ್ಟಿಕಲ್. ಸೊ ಇದು ನಮಗೆ ವಾಲ್ಯೂಮ್ ಆಫ್ ಅ 1 ಪಾರ್ಟಿಕಲ್. ನಮ್ಮ ಪಾರ್ಟಿಕಲ್ ಇರೋದು 4 ಆಗಿರೋದ್ರಿಂದ ವಾಲ್ಯೂಮ್ ಆಫ್ 4 ಪಾರ್ಟಿಕಲ್ ಎಷ್ಟಾಗುತ್ತೆ ಅಂದರೆ ನಮಗೆ 4 ಇಂಟು 4/3 pi r ಕ್ಯೂಬ್. ಅಗೇನ್ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ವಾಲ್ಯೂಮ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್. ಸೊ ವಾಲ್ಯೂಮ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ ನಿಮಗೆ 4 ಇಂಟು 4/3 pi r ಕ್ಯೂಬ್. 4 ಇಂಟು 4/3 pi r ಕ್ಯೂಬ್. ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ಬಂದ್ಬಿಟ್ಟು ನಮಗೆ 2 ಇಂಟು √2 ಇಂಟು r ಹೋಲ್ ಕ್ಯೂಬ್. ಸೊ ಅದೆರಡು ಹಾಕೋದ್ರಿ.
ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರಿ ಅಂದರೆ ಯು ವಿಲ್ ಗೆಟ್ 16 divided by 3 pi r cube 16 root 2 into r3. Further simplify ಮಾಡಿದ್ರಿ ಅಂದರೆ you will get pi divided by 3 root 2 into 100. That is the packing efficiency for FCC is 74%. Next, third one, calculation of packing efficiency of body centered cubic lattice. Again consider a cube. So body centered ಅಂದ್ರೆ 8 ನಿಮಗೆ ಪಾರ್ಟಿಕಲ್ ಎಟ್ ಕಾರ್ನರ್ ಇರ್ತವು. ಅಲಾಂಗ್ ವಿತ್ ದ ಕಾರ್ನರ್ one particle is present at a center of the body. Again let the edge length of unit cell be a. So ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, edge length ದ a ಅಂತ ಕನ್ಸಿಡರ್ ಮಾಡ್ತೀವಿ. and radius of each particle. So each particle ಅಂತ ಯಾಕೆ ತಗೋತೀವಿ ಅಂದ್ರೆ ಒಂದು ನಿಮಗೆ ಕಾರ್ನರ್ ಅಲ್ಲಿ ಬರುತ್ತೆ, ಎರಡನೇದು ಕಾರ್ನರ್ ಅಲ್ಲಿ ಬರುತ್ತೆ, ಅಂಡ್ ಒಂದು ನಿಮಗೆ ಸೆಂಟರ್ ಆಫ್ ದ ಬಾಡಿ ಬರುತ್ತೆ. ಯಾವ ತರ ಅಂದ್ರೆ ಒಂದು ಎಟ್ ಅ ಕಾರ್ನರ್, ಸೆಕೆಂಡ್ ಎಟ್ ಅ ಕಾರ್ನರ್, ಥರ್ಡ್ ಎಟ್ ಅ ಬಾಡಿ ಸೆಂಟರ್. ಸೊ ಇದನ್ನ ಏನಂತ ತಗೋತೀವಿ ನಾವು, ಬಾಡಿ ಸೆಂಟರ್ಡ್ ಪಾರ್ಟಿಕಲ್. ಇದು ಒಂದು ಕಾರ್ನರ್ ಅಂಡ್ ಇದು ಕೂಡ ಒಂದು ಕಾರ್ನರ್. ಸೊ ಇಲ್ಲಿ ಹಾಕ ಲೈನ್ ಏನಂತ ತಗೋತೀವಿ ಅಂದ್ರೆ ನಾವು ಬಾಡಿ ಡೈಗೋನಲ್ ಅಂತ ಕರಿತೀವಿ. ಸೊ ಬಾಡಿ ಡೈಗೋನಲ್ ಬಿ ವೈ. ಸೊ ಇದನ್ನ ಏನಂತ ಕರಿತೀವಿ ನಾವು, ವೈ ಅಂತ ಕೌಂಟ್ ಮಾಡ್ಕೋತೀವಿ. ಅಗೇನ್ ವೈ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನಮಗೆ 4r. ಯಾಕಂದ್ರೆ 3 ಪಾರ್ಟಿಕಲ್ ಇರೋದ್ರಿಂದ ಇದು 1r, ಇಲ್ಲಿ 2r ಬರುತ್ತೆ, ಅಗೇನ್ ಇಲ್ಲೊಂದು r ಬರುತ್ತೆ. ಅದಕ್ಕೆ ಇದನ್ನ ಏನಂತ ತಗೋತೀವಿ, 4r ಅಂತ ತಗೋತೀವಿ. ಅಂಡ್ ಅಗೇನ್ ಇನ್ನೊಂದು ಏನು ಕನ್ಸಿಡರ್ ಮಾಡ್ಬೇಕಂದ್ರೆ ಇಲ್ಲಿ ಫೇಸ್ ಡೈಗೋನಲ್. ಫೇಸ್ ಡೈಗೋನಲ್ ಅಂದ್ರೆ ಈ ತರ ಬರುತ್ತೆ, ಇಲ್ಲಿ ಹಾಕೊಳ್ತೀವಿ ನೋಡಿ. ಇದನ್ನೇನಂತ ತಗೋತೀವಿ, ಫೇಸ್ ಡೈಗೋನಲ್. ಇದನ್ನೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಗೇನ್ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ. ಎ ಇಲ್ಲಿ ಬರುತ್ತೆ ನೋಡ್ರಿ, ನಿಮ್ಮ ಎ ಅಂಡ್ ಬಿ ಅಂಡ್ ಸಿ, ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಆ ಟ್ರಯಾಂಗಲ್ ಹೊರಗಡೆ ತಗೊಂಡ್ರೆ ನಮಗೆ ಈ ತರ ಕಾಣುತ್ತೆ. ಸೊ ಟ್ರಯಾಂಗಲ್ ಎ ಬಿ ಸಿ. ಸೊ ಎದಲ್ಲಿ ಒಂದು ಪಾರ್ಟಿಕಲ್, ಸಿದಲ್ಲಿ ಎದಲ್ಲಿ ಒಂದು ಪಾರ್ಟಿಕಲ್, ಅದರದ್ದು ಡಿಸ್ಟೆನ್ಸ್ನ ಆರ್ ಅಂತ ತಗೋತೀವಿ. ಬಿದಲ್ಲಿ ಒಂದು ಪಾರ್ಟಿಕಲ್, ಅದರದ್ದು ರೇಡಿಯಸ್ ಆರ್ ಅಂತ ತಗೋತೀವಿ. ಆ್ಯಂಡ್ ಸೆಂಟರಲ್ಲಿ ಒಂದು ಪಾರ್ಟಿಕಲ್, ಇದನ್ನ ಏನಂತ ತಗೋತೀವಿ, 2r ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಟೋಟಲ್ ಲೆಂತ್ ಎಷ್ಟಾಗುತ್ತೆ ಅಂದರೆ ನಮಗೆ ಈ ಟೋಟಲ್ ಲೆಂತ್ ವಿಲ್ ಬಿ 4r ಆರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ವೈ. ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಇಲ್ಲಿ ಏನಾಗುತ್ತೆ ನಿಮಗೆ, ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂದ್ರೆ ಏನೈತಿ ನಮ್ಗೆ ಇಲ್ಲಿ ವೈ ಐತಿ, ವೈ ಸ್ಕ್ವೇರ್ ತಗೋತೀರಿ. ಬಿ ಸಿ ಅಂದರೆ ಏನಿದೆ ಎಕ್ಸ್ ಐತಿ, ಎಕ್ಸ್ ತಗೋತೀರಿ. ಎ ಬಿ ಅಂದರೆ ಏನು ಬರುತ್ತೆ ನಿಮಗೆ, ಎ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ವೈ ಸ್ಕ್ವೇರ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಹಿಂದೆ ನೀವು ಫೇಸ್ ಸೆಂಟರ್ಡಲ್ಲಿ ಮಾಡಿದ್ರಿ. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು ಗೊತ್ತಿತ್ತು ನಮಗೆ, 2a ಸ್ಕ್ವೇರ್ ಅಂತ ಗೊತ್ತಿತ್ತು. ಸೊ ಎಕ್ಸ್ ಸ್ಕ್ವೇರ್ ಇದ್ದಲ್ಲೇ 2a ಸ್ಕ್ವೇರ್ ಹಾಕಿದ್ರಿ ಅಂದರೆ ವೈ ಸ್ಕ್ವೇರ್ ಈಕ್ವಲ್ಸ್ ಟು 2a ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಟೋಟಲ್ ಎಷ್ಟಾಗುತ್ತೆ ನಿಮಗೆ, ವೈ ಸ್ಕ್ವೇರ್ ಈಕ್ವಲ್ಸ್ ಟು 3a ಸ್ಕ್ವೇರ್ ಆಗುತ್ತೆ. ಆರ್ ವೈ ಈಸ್ ಈಕ್ವಲ್ಸ್ ಟು √3a. ಬಟ್ ನಮ್ಗೆ ಇನ್ನೊಂದು ಏನು ಗೊತ್ತೈತಿ, ವೈ ಈಕ್ವಲ್ಸ್ ಟು 4r ಅಂತ ಗೊತ್ತೈತಿ, ವೈ ಈಕ್ವಲ್ಸ್ ಟು √3a ಗೊತ್ತೈತಿ. ಇವೆರಡು ಇಂಟರ್ಚೇಂಜ್ ಮಾಡ್ಕೊಂಡ್ರಿ ಅಂದರೆ 4r ಈಕ್ವಲ್ಸ್ ಟು √3a ಆರ್ a ಈಕ್ವಲ್ಸ್ ಟು 4r by √3 ಆರ್ r is equals to √3a divided by 4. ಈ r ಮತ್ತೆ ಈ a ಎಲ್ಲಿ ಹೆಲ್ಪ್ ಆಗ್ತವೆ ಅಂದರೆ ವಿಚ್ ಹೆಲ್ಪ್ಸ್ ಟು ಕ್ಯಾಲ್ಕುಲೇಟ್ ಅ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್ ಎ ಕ್ಯೂಬ್ ಅಂತ ತಗೋತೀರಿ. ಎ ಅಂದ್ರೆ ನಮಗೆ 4r by √3 ಐತಿ, ಅದನ್ನು ಕ್ಯೂಬ್ ಮಾಡಿಕೊಂಡ್ರೆ ನಿಮಗೆ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಸಿಗುತ್ತೆ. ನೆಕ್ಸ್ಟ್ ಬರೋದು ನಿಮಗೆ ವಾಲ್ಯೂಮ್ ಆಫ್ ಅ ಪಾರ್ಟಿಕಲ್ ಆರ್ ಆಟಮ್ 4/3 pi r ಕ್ಯೂಬ್. ನೆಕ್ಸ್ಟ್ ಬರೋದು ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ಆಟಮ್ಸ್. ಬಾಡಿ ಸೆಂಟರ್ಡಲ್ಲಿ ಎಷ್ಟು ತಗೋತೀವಿ ನಾವು, 2 ಅಂತ ತಗೋತೀವಿ. ಹಾಗಾಗಿ ನಮ್ಮ ವಾಲ್ಯೂಮ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಎಷ್ಟಾಗುತ್ತೆ, 2 into 4/3 pi r ಕ್ಯೂಬ್ ಆಗುತ್ತೆ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ, ವಾಲ್ಯೂಮ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಯೂನಿಟ್ ಸೆಲ್. ಸೊ ವಾಲ್ಯೂಮ್ ಅಕ್ಯುಪೈಡ್ ಬೈ ಪಾರ್ಟಿಕಲ್ ಎಷ್ಟೈತೆ ನಮಗೆ, 2 into 4/3 pi r ಕ್ಯೂಬ್ ಡಿವೈಡೆಡ್ ಬೈ 4
divided by root 3 whole cube. So ಇದನ್ನು ಸಿಂಪ್ಲಿಫೈ ಮಾಡಿದ್ರಿ ಅಂದರೆ ನಿಮಗೆ ಏನು ಬರುತ್ತೆ 8 divided by 3 pi r cube whole divided by 64 r cube divided by 3 root 3 into 100. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ you will get root 3 pi divided by 8 into 100 which is equals to 68%. So this is your packing efficiency for body centered cubic lattice. So these are the 3 packing efficiency. ಈ ಮೂರಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಯಾವುದಾದ್ರೂ ಒಂದನ್ನ 3 ಮಾರ್ಕ್ಸ್ ಗೆ ಕೇಳ್ತಾ ಇರ್ತಾರೆ. ಥರ್ಡ್ ಕ್ವೆಶ್ಚನ್, ಡಿಫರೆನ್ಸ್ ಬಿಟ್ವೀನ್ ಶಾರ್ಟ್ ಕೀ ಡಿಫೆಕ್ಟ್ ಅಂಡ್ ಫ್ರೆಂಕಲ್ ಡಿಫೆಕ್ಟ್. ಸೊ ಶಾರ್ಟ್ ಕೀ ಡಿಫೆಕ್ಟ್ ಅಂದ್ರೆ ಏನು ಅಂದ್ರೆ ಫಸ್ಟ್ ಇದು ಒಂದು ಡಯಾಗ್ರಾಮ್ ನೋಡ್ಕೊರಿ. ಚಾರ್ಜ್ ಇರೋ ಬಿ ಪಾರ್ಟಿಕಲ್, ಎ ಪಾರ್ಟಿಕಲ್, ಬಿ ಪಾರ್ಟಿಕಲ್, ಎ ಪಾರ್ಟಿಕಲ್. ಸೊ ಈ ತರ ನಿಮ್ಗೆ ಏನಾಗಿರುತ್ತೆ, ರೆಗ್ಯುಲರ್ ಆಗಿ ಪಾರ್ಟಿಕಲ್ಸ್ ಅರೇಂಜ್ ಆಗಿರುತ್ತೆ. ಇಲ್ಲಿ ನೋಡ್ರಿ ಡೆಫಿನಿಷನ್ ನೋಡ್ಕೊರಿ. ಫಸ್ಟ್, ದಿಸ್ ಇಸ್ ಅ ಟೈಪ್ ಆಫ್ ಡಿಫೆಕ್ಟ್ ಅರೈಸಸ್ ವೆನ್ cation and anion are missing altogether from lattice such that electrical neutrality is maintained. ಇದು ಒಂದು ಸಾಲಿಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನಿಮಗೆ ಚಾರ್ಜಸ್ ಇದೆ, ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಕಂಟಿನ್ಯೂ ಇದೆ. ಸೊ ಇದರಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡು ಮಿಕ್ಸ್ ಆಗಬೇಕು. ದಿಸ್ ಟೈಪ್ ಆಫ್ ಡಿಫೆಕ್ಟ್ ಅರೈಸಸ್ ವೆನ್ cation and anion ಮಿಸ್ಸಿಂಗ್ ಆಲ್ ಟುಗೆದರ್. ಅಂದ್ರೆ ಈಗ ಹೋಗುತ್ತೆ ನೋಡ್ರಿ, ಇಲ್ಲಿ ಎ ಮಿಸ್ ಆಯ್ತು ಅಂಡ್ ಇಲ್ಲಿ ಬಿ ಮಿಸ್ ಆಯ್ತು. ಸೊ ಎ ಬಿ ಎರಡು ಮಿಸ್ ಆದ್ವು ಅಂದ್ರೆ ಅದನ್ನೇನಂತ ಕರಿತೀವಿ ನಾವು ಶಾರ್ಟ್ ಕೀ ಡಿಫೆಕ್ಟ್. ಸೊ ಅದು ಮಿಸ್ ಆಗೋದ್ರಿಂದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗುತ್ತೆ. ಸೊ ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ರಿಮೂವ್ ಆಗೋದ್ರಿಂದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗಿರುತ್ತೆ. ಅಂಡ್ ಸೆಕೆಂಡ್ ಏನ್ ಬರುತ್ತೆ ಅಂದ್ರೆ ಇವೆರಡು ಮಿಸ್ ಆಗೋದಂದ್ರೇನು, ಹೋಗೋದ್ರಿಂದ ಏನಾಗುತ್ತೆ, ಮಾಸ್ ಆಫ್ ದ ನಿಮ್ದು ಏನಾಗುತ್ತೆ ಸಾಲಿಡ್ ಅಥವಾ ನಿಮ್ಮ ಕ್ರಿಸ್ಟಲ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಅಂಡ್ ವಾಲ್ಯೂಮ್ ಆಫ್ ದ ಕ್ರಿಸ್ಟಲ್ ರಿಮೇನ್ಸ್ ಸೇಮ್. ಅಂದ್ರೆ ಇಲ್ಲಿಂದ ರಿಮೂವ್ ಆಗಿರುತ್ತೆ ಬಟ್ ಟೋಟಲ್ ವಾಲ್ಯೂಮ್ ಆಫ್ ದ ಕ್ರಿಸ್ಟಲ್ ಏನಾಗಿರುತ್ತೆ ನಿಮಗೆ ರಿಮೇನ್ಸ್ ಸೇಮ್ ಇರುತ್ತೆ. ಅಂಡ್ ದಿಸ್ ಡಿಫೆಕ್ಟ್ ಲೋವರ್ಸ್ ದ ಡೆನ್ಸಿಟಿ ಆಫ್ ಅ ಕ್ರಿಸ್ಟಲ್. ಇಲ್ಲಿ ಪಾರ್ಟಿಕಲ್ ರಿಮೂವ್ ಅಥವಾ ಇಲ್ಲಿ ಚಾರ್ಜಸ್ ರಿಮೂವ್ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ ಡೆನ್ಸಿಟಿ ಆಫ್ ಯುವರ್ ಕ್ರಿಸ್ಟಲ್ ಏನಾಗುತ್ತೆ ನಮಗೆ ಡಿಕ್ರೀಸ್ ಆಗುತ್ತೆ. And third one, this type of defect observed in a crystals containing cation and anion of a comparable size. ಅಂದ್ರೆ ಇವೆರಡು ನೋಡಿದ್ರಿ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಸೈಜ್. ಸೊ ಎಲ್ಲಿ ನಮ್ಮ ಕ್ಯಾಟಯನ್ ಮತ್ತೆ ಆನಿಯನ್ ಎರಡು ಸೇಮ್ ಸೈಜ್ ಇರ್ತವೆ ಅಂತಲ್ಲಿ ಏನಾಗುತ್ತೆ ಈ ಡಿಫೆಕ್ಟ್ ನಿಮಗೆ ಕಂಡು ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ NaCl, KCl, KBr ಅಂಡ್ CsCl. ನೆಕ್ಸ್ಟ್ ಇರೋದು ನಿಮ್ದು ಫ್ರೆಂಕಲ್ ಡಿಫೆಕ್ಟ್. ಸೊ ಫ್ರೆಂಕಲ್ ಡಿಫೆಕ್ಟ್ ಅಲ್ಲೂ ಕೂಡ ಕ್ರಿಸ್ಟಲ್ ಕನ್ಸಿಡರ್ ಮಾಡ್ರಿ ವಿತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್. ಇದು ಒಂದು ಕ್ರಿಸ್ಟಲ್ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಇರುತ್ತೆ. ಸೊ ಇದ್ರ ಡೆಫಿನಿಷನ್ ತಗೊಂಡ್ರಿ ಅಂದ್ರೆ ದಿಸ್ ಅರೈಸಸ್ ವೆನ್ ಆನ್ ಅಯಾನ್ ದಟ್ ಈಸ್ ಯೂಶುವಲಿ cation. ಸೊ ದಿಸ್ ಅರೈಸಸ್ ವೆನ್ ಆನ್ ಅಯಾನ್ occupies a interstitial state instead of normal lattice point. ಅಂದ್ರೆ ಕ್ಯಾಟಯನ್ ಏನಾಗುತ್ತೆ ನಾರ್ಮಲ್ ಪೊಸಿಷನ್ಸ್, ಅಂದ್ರೆ ಇಲ್ಲಿ ಇವು ಇರೋವೇನಿದಾವಲ್ಲ ಇವೆಲ್ಲ ಏನಂತ ಕರಿತೀವಿ ನಾರ್ಮಲ್ ಪೊಸಿಷನ್. ಈ ನಾರ್ಮಲ್ ಪೊಸಿಷನ್ ಬಿಟ್ಟು ರಿಮೂವ್ ಆಯ್ತು. ಸೊ ಇಲ್ಲಿ ಏನಾಯ್ತು ನಿಮಗೆ ಹೋಯ್ತು. ಇದು ಹೋಗಿ ಏನಾದ್ರೂ ಈ ತರ ಬೇರೆ ಸ್ಪೇಸ್ ಅಬ್ ನಾರ್ಮಲ್ ಅಥವಾ ಇದನ್ನ ಏನಂತ ಕರಿತೀವಿ ನಾವು ಇಂಟರ್ಸ್ಟಿಷಿಯಲ್ ಸೈಟ್. ಸೊ ಇಲ್ಲಿಂದ ಹೋಗಿ ಇಲ್ಲಿ ಅಕ್ಯುಪೈ ಆಯ್ತಂದ್ರೆ ಇದನ್ನೇನಂತ ಕರಿತೀವಿ ನಾವು ಫ್ರೆಂಕಲ್ ಡಿಫೆಕ್ಟ್ ಅಂತ ಕರಿತೀವಿ. ಸೊ ಅರೈಸಸ್ ವೆನ್ ಆನ್ ಅಯಾನ್ ಅಕ್ಯುಪೈಸ್ ಅ ಇಂಟರ್ಸ್ಟಿಷಿಯಲ್ ಸೈಟ್ ಸಿನ್ಸ್ ನೋ ಅಯಾನ್ಸ್ ಆರ್ ಮಿಸ್ಸಿಂಗ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ದು ಇಲ್ಲಿರೋ ಅಯಾನ್ ಏನಾಗ್ತಾ ಇದೆ ಇಲ್ಲಿ ಹೋಗಿ ಅಕ್ಯುಪೈ ಮಾಡ್ಕೊಳ್ಳೋದ್ರಿಂದ ಯಾವ ಅಯಾನ್ಸ್ ಏನಾಗಿಲ್ಲ ನಮಗೆ ಮಿಸ್ ಆಗಿಲ್ಲ. ಹಾಗಾಗಿ ನಮ್ದು ಡೆನ್ಸಿಟಿ ಏನಾಗುತ್ತೆ ಸೇಮ್ ಉಳಿಯುತ್ತೆ. ಅದೇ ತರ ಮಾಸ್ ಆಫ್ ದ ಕ್ರಿಸ್ಟಲ್ ಕೂಡ ಏನಾಗುತ್ತೆ ಸೇಮ್ ಉಳಿಯುತ್ತೆ. ಸೊ ಮಾಸ್ ಆಫ್ ದ ಕ್ರಿಸ್ಟಲ್ ಮತ್ತೆ ನಮ್ಮ ಡೆನ್ಸಿಟಿ ಮತ್ತೆ ನಮ್ಮ ಡೆನ್ಸಿಟಿ ಎರಡು ಯಾಕೆ ಸೇಮ್ ಉಳಿತೀವಿ ಅಂದ್ರೆ ನಮ್ಮ ಅಯಾನ್ ಏನಾಗಿಲ್ಲ ಮಿಸ್ ಆಗಿಲ್ಲ. ದಿಸ್ ಈಸ್ ಅಬ್ಸರ್ವ್ಡ್ ಇನ್ ಅ ಕ್ರಿಸ್ಟಲ್ಸ್ ವೇರ್ ದೇರ್ ಇಸ್ ಅ ಲಾರ್ಜ್ ಡಿಫರೆನ್ಸ್ ಇನ್ ಅ ಸೈಜ್ ಆಫ್ ಕ್ಯಾಟಯನ್ ಅಂಡ್ ಆನಿಯನ್. ಯಾವಾಗ ನಮ್ಮ ಕ್ಯಾಟಯಾನು ಮತ್ತೆ ಆನಿಯನ್ ಸೈಜು ಬೇರೆ ಬೇರೆ ಇರುತ್ತೆ ಅವಾಗ ನಮ್ಗೆ ಏನಾಗುತ್ತೆ ಇಂಥ ಡಿಫೆಕ್ಟ್ ದಟ್ ಈಸ್ ಫ್ರೆಂಕಲ್ ಡಿಫೆಕ್ಟ್ ಕಂಡು ಬರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ZnS, AgCl, AgBr. ಎಕ್ಸಾಂಪಲ್ ZnS, AgCl, AgBr ಅಂಡ್ AgBr.
I. So these are the differences between your Schottky defect and Frankel defect. So thank you for watching my video. We will meet in next video soon.